ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರೇ ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರು. ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಈಗ 5 ಪೊಲೀಸರನ್ನ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಾಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೇಲೆ ಗಂಭೀರ ಆರೋಪ ಇತ್ತು. ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿ ರಕ್ಷಣೆ ಕೊಡಬೇಕಾಗಿತ್ತು, ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾದಂತಹ ಜಾಗದಲ್ಲೇ ಕೂತ್ಕೊಂಡು ಪೊಲೀಸರು ಜೂಜಾಟದಲ್ಲಿ ತೊಡಗಿದ್ರು ಅನ್ನುವಂತಹ ವಿಚಾರ. ಸೊ 5 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಎಎಸ್ಐ ಮಹಿಮುದ್ ಮಿಯಾ, ಹೆಡ್ ಕಾನ್ಸ್ಟೇಬಲ್ಗಳಾದ ನಾಗರಾಜ್, ಸಾಯಿಬಣ್ಣ, ಇಮಾಮ್, ನಾಗಭೂಷಣ್ ಸಸ್ಪೆಂಡ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಮಾನತುಗೊಳಿಸಿ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಆದೇಶವನ್ನ ಹೊರಡಿಸಿದ್ದಾರೆ. ವಾಡಿ ಪಿಎಸ್ಐ ತಿರುಮಲೇಶ್ಗೂ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನೋಟಿಸ್ ನೀಡಿ ಕಾರಣ ಕೇಳಿದ್ದಾರಂತೆ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು. ನೋಡಿ, ಇದು ಕಲಬುರಗಿಯ ಪೊಲೀಸ್ ಸ್ಟೇಷನ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಜೂಜಾಟದಲ್ಲಿ ಭಾಗಿಯಾಗಿರುವ ದೃಶ್ಯ. ಈ ರೀತಿ ಜೂಜಾಟ ಯಾರಾದ್ರೂ ಜನಸಾಮಾನ್ಯರು ಹೊರಗಡೆ ಆಡ್ತಾರೆ ಅಂದ್ರೆ ಅಲ್ಲಿ ದಾಳಿ ಮಾಡ್ತಾರೆ. ಇದೇ ಪೊಲೀಸರು ಹೋಗಿ ದಾಳಿ ಮಾಡ್ತಾರೆ. ಅಂಥವರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ, ಕ್ರಮ ಕೈಗೊಳ್ತಾರೆ. ಬಟ್ ಹೇಳೋರು ಇವರು, ಈಗ ಜೂಜಾಟದಲ್ಲಿ ಭಾಗಿಯಾದವರೇ ಇವರು. ಈಗ 5 ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಯಾರು ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರಲ್ಲ 5 ಕೂಡ ಸಸ್ಪೆಂಡ್ ಆಗಿದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರೇ ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರು. ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಈಗ 5 ಪೊಲೀಸರನ್ನ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಾಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೇಲೆ ಗಂಭೀರ ಆರೋಪ ಇತ್ತು. ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿ ರಕ್ಷಣೆ ಕೊಡಬೇಕಾಗಿತ್ತು, ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾದಂತಹ ಜಾಗದಲ್ಲೇ ಕೂತ್ಕೊಂಡು ಪೊಲೀಸರು ಜೂಜಾಟದಲ್ಲಿ ತೊಡಗಿದ್ರು ಅನ್ನುವಂತಹ ವಿಚಾರ. ಸೊ 5 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಎಎಸ್ಐ ಮಹಿಮುದ್ ಮಿಯಾ, ಹೆಡ್ ಕಾನ್ಸ್ಟೇಬಲ್ಗಳಾದ ನಾಗರಾಜ್, ಸಾಯಿಬಣ್ಣ, ಇಮಾಮ್, ನಾಗಭೂಷಣ್ ಸಸ್ಪೆಂಡ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಮಾನತುಗೊಳಿಸಿ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಆದೇಶವನ್ನ ಹೊರಡಿಸಿದ್ದಾರೆ. ವಾಡಿ ಪಿಎಸ್ಐ ತಿರುಮಲೇಶ್ಗೂ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನೋಟಿಸ್ ನೀಡಿ ಕಾರಣ ಕೇಳಿದ್ದಾರಂತೆ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು. ನೋಡಿ, ಇದು ಕಲಬುರಗಿಯ ಪೊಲೀಸ್ ಸ್ಟೇಷನ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಜೂಜಾಟದಲ್ಲಿ ಭಾಗಿಯಾಗಿರುವ ದೃಶ್ಯ. ಈ ರೀತಿ ಜೂಜಾಟ ಯಾರಾದ್ರೂ ಜನಸಾಮಾನ್ಯರು ಹೊರಗಡೆ ಆಡ್ತಾರೆ ಅಂದ್ರೆ ಅಲ್ಲಿ ದಾಳಿ ಮಾಡ್ತಾರೆ. ಇದೇ ಪೊಲೀಸರು ಹೋಗಿ ದಾಳಿ ಮಾಡ್ತಾರೆ. ಅಂಥವರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ, ಕ್ರಮ ಕೈಗೊಳ್ತಾರೆ. ಬಟ್ ಹೇಳೋರು ಇವರು, ಈಗ ಜೂಜಾಟದಲ್ಲಿ ಭಾಗಿಯಾದವರೇ ಇವರು. ಈಗ 5 ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಯಾರು ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರಲ್ಲ 5 ಕೂಡ ಸಸ್ಪೆಂಡ್ ಆಗಿದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರೇ ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರು. ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಈಗ 5 ಪೊಲೀಸರನ್ನ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಾಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೇಲೆ ಗಂಭೀರ ಆರೋಪ ಇತ್ತು. ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿ ರಕ್ಷಣೆ ಕೊಡಬೇಕಾಗಿತ್ತು, ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾದಂತಹ ಜಾಗದಲ್ಲೇ ಕೂತ್ಕೊಂಡು ಪೊಲೀಸರು ಜೂಜಾಟದಲ್ಲಿ ತೊಡಗಿದ್ರು ಅನ್ನುವಂತಹ ವಿಚಾರ. ಸೊ 5 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಎಎಸ್ಐ ಮಹಿಮುದ್ ಮಿಯಾ, ಹೆಡ್ ಕಾನ್ಸ್ಟೇಬಲ್ಗಳಾದ ನಾಗರಾಜ್, ಸಾಯಿಬಣ್ಣ, ಇಮಾಮ್, ನಾಗಭೂಷಣ್ ಸಸ್ಪೆಂಡ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಮಾನತುಗೊಳಿಸಿ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಆದೇಶವನ್ನ ಹೊರಡಿಸಿದ್ದಾರೆ. ವಾಡಿ ಪಿಎಸ್ಐ ತಿರುಮಲೇಶ್ಗೂ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನೋಟಿಸ್ ನೀಡಿ ಕಾರಣ ಕೇಳಿದ್ದಾರಂತೆ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು. ನೋಡಿ, ಇದು ಕಲಬುರಗಿಯ ಪೊಲೀಸ್ ಸ್ಟೇಷನ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಜೂಜಾಟದಲ್ಲಿ ಭಾಗಿಯಾಗಿರುವ ದೃಶ್ಯ. ಈ ರೀತಿ ಜೂಜಾಟ ಯಾರಾದ್ರೂ ಜನಸಾಮಾನ್ಯರು ಹೊರಗಡೆ ಆಡ್ತಾರೆ ಅಂದ್ರೆ ಅಲ್ಲಿ ದಾಳಿ ಮಾಡ್ತಾರೆ. ಇದೇ ಪೊಲೀಸರು ಹೋಗಿ ದಾಳಿ ಮಾಡ್ತಾರೆ. ಅಂಥವರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ, ಕ್ರಮ ಕೈಗೊಳ್ತಾರೆ. ಬಟ್ ಹೇಳೋರು ಇವರು, ಈಗ ಜೂಜಾಟದಲ್ಲಿ ಭಾಗಿಯಾದವರೇ ಇವರು. ಈಗ 5 ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಯಾರು ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರಲ್ಲ 5 ಕೂಡ ಸಸ್ಪೆಂಡ್ ಆಗಿದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರೇ ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರು. ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಈಗ 5 ಪೊಲೀಸರನ್ನ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಾಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೇಲೆ ಗಂಭೀರ ಆರೋಪ ಇತ್ತು. ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿ ರಕ್ಷಣೆ ಕೊಡಬೇಕಾಗಿತ್ತು, ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾದಂತಹ ಜಾಗದಲ್ಲೇ ಕೂತ್ಕೊಂಡು ಪೊಲೀಸರು
ಜೂಜಾಟದಲ್ಲಿ ತೊಡಗಿದ್ರು ಅನ್ನುವಂತಹ ವಿಚಾರ. ಸೊ 5 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಎಎಸ್ಐ ಮಹಿಮುದ್ ಮಿಯಾ, ಹೆಡ್ ಕಾನ್ಸ್ಟೇಬಲ್ಗಳಾದ ನಾಗರಾಜ್, ಸಾಯಿಬಣ್ಣ, ಇಮಾಮ್, ನಾಗಭೂಷಣ್ ಸಸ್ಪೆಂಡ್ ಆಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಮಾನತುಗೊಳಿಸಿ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಆದೇಶವನ್ನ ಹೊರಡಿಸಿದ್ದಾರೆ. ವಾಡಿ ಪಿಎಸ್ಐ ತಿರುಮಲೇಶ್ಗೂ ನೋಟಿಸ್ ಇಶ್ಯೂ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ನೋಟಿಸ್ ನೀಡಿ ಕಾರಣ ಕೇಳಿದ್ದಾರಂತೆ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು. ನೋಡಿ, ಇದು ಕಲಬುರಗಿಯ ಪೊಲೀಸ್ ಸ್ಟೇಷನ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಜೂಜಾಟದಲ್ಲಿ ಭಾಗಿಯಾಗಿರುವ ದೃಶ್ಯ. ಈ ರೀತಿ ಜೂಜಾಟ ಯಾರಾದ್ರೂ ಜನಸಾಮಾನ್ಯರು ಹೊರಗಡೆ ಆಡ್ತಾರೆ ಅಂದ್ರೆ ಅಲ್ಲಿ ದಾಳಿ ಮಾಡ್ತಾರೆ. ಇದೇ ಪೊಲೀಸರು ಹೋಗಿ ದಾಳಿ ಮಾಡ್ತಾರೆ. ಅಂಥವರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ, ಕ್ರಮ ಕೈಗೊಳ್ತಾರೆ. ಬಟ್ ಹೇಳೋರ ಇವರು, ಈಗ ಜೂಜಾಟದಲ್ಲಿ ಭಾಗಿಯಾದವರೇ ಇವರು. ಈಗ 5 ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಯಾರು ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರಲ್ಲ 5 ಕೂಡ ಸಸ್ಪೆಂಡ್ ಆಗಿದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರೇ ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರು. ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಈಗ 5 ಪೊಲೀಸರನ್ನ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಾಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೇಲೆ ಗಂಭೀರ ಆರೋಪ ಇತ್ತು. ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿ ರಕ್ಷಣೆ ಕೊಡಬೇಕಾಗಿತ್ತು, ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾದಂತ ಜಾಗದಲ್ಲೇ ಕೂತ್ಕೊಂಡು ಪೊಲೀಸರು ಜೂಜಾಟದಲ್ಲಿ ತೊಡಗಿದ್ರು ಅನ್ನುವಂತಹ ವಿಚಾರ. ಸೊ 5 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಎಎಸ್ಐ ಮಹಿಮುದ್ ಮಿಯಾ, ಹೆಡ್ ಕಾನ್ಸ್ಟೇಬಲ್ಗಳಾದ ನಾಗರಾಜ್, ಸಾಯಿಬಣ್ಣ, ಇಮಾಮ್, ನಾಗಭೂಷಣ್ ಸಸ್ಪೆಂಡ್ ಆಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅಮಾನತುಗೊಳಿಸಿ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಆದೇಶವನ್ನ ಹೊರಡಿಸಿದ್ದಾರೆ. ವಾಡಿ ಪಿಎಸ್ಐ ತಿರುಮಲೇಶ್ಗೂ ನೋಟಿಸ್ ಇಶ್ಯೂ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ನೋಟಿಸ್ ನೀಡಿ ಕಾರಣ ಕೇಳಿದ್ದಾರಂತೆ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು. ನೋಡಿ, ಇದು ಕಲಬುರಗಿಯ ಪೊಲೀಸ್ ಸ್ಟೇಷನ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಜೂಜಾಟದಲ್ಲಿ ಭಾಗಿಯಾಗಿರುವ ದೃಶ್ಯ. ಈ ರೀತಿ ಜೂಜಾಟ ಯಾರಾದ್ರೂ ಜನಸಾಮಾನ್ಯರು ಹೊರಗಡೆ ಆಡ್ತಾರೆ ಅಂದ್ರೆ ಅಲ್ಲಿ ದಾಳಿ ಮಾಡ್ತಾರೆ. ಇದೇ ಪೊಲೀಸರು ಹೋಗಿ ದಾಳಿ ಮಾಡ್ತಾರೆ. ಅಂಥವರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ, ಕ್ರಮ ಕೈಗೊಳ್ತಾರೆ. ಬಟ್ ಹೇಳೋರ ಇವರು, ಈಗ ಜೂಜಾಟದಲ್ಲಿ ಭಾಗಿಯಾದವರೇ ಇವರು. ಈಗ 5 ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಯಾರು ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರಲ್ಲ 5 ಕೂಡ ಸಸ್ಪೆಂಡ್ ಆಗಿದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರೇ ಕೂತ್ಕೊಂಡು ಜೂಜಾಟ ಆಡ್ತಾ ಇದ್ರು. ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಈಗ 5 ಪೊಲೀಸರನ್ನ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಾಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೇಲೆ ಗಂಭೀರ ಆರೋಪ ಇತ್ತು. ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿ ರಕ್ಷಣೆ ಕೊಡಬೇಕಾಗಿತ್ತು, ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾದಂತ ಜಾಗದಲ್ಲೇ ಕೂತ್ಕೊಂಡು ಪೊಲೀಸರು ಜೂಜಾಟದಲ್ಲಿ ತೊಡಗಿದ್ರು ಅನ್ನುವಂತಹ ವಿಚಾರ. ಸೊ 5 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಎಎಸ್ಐ ಮಹಿಮುದ್ ಮಿಯಾ, ಹೆಡ್ ಕಾನ್ಸ್ಟೇಬಲ್ಗಳಾದ